ಈಗ ಚಲೋ ಅನ್ಸತೈತಿ. ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ ನನ್ನ ಮೈಕೈನೂ ಹೋಗೋದೇ ಇಲ್ರಿಪ್ಪ. ಹಾಸ್ಟೆಲ್ ಅಡ್ರೆಸ್ ಕೇಳ್ಬೇಕಂದ್ರೆ ಯಾರೂ ಕಾಣತ್ತೇನೆ ಇಲ್ಲ. ಯಾರು ಕೇಳಲಿ? ಈ ಅಡ್ರೆಸ್ ಕೇಳ್ಬೇಕಂದ್ರೆ ಯಾರೂ ಇಲ್ಲಲ್ಲ. ಅಲ್ಲೊಂದು ಬೈಕ್ ಒಂದು ಸಾರಿ, ಈ ಹಾಸ್ಟೆಲ್ ಅಡ್ರೆಸ್ ಎಲ್ಲಿ ಗೊತ್ತೇನ್ರಿ? ನಮ್ ಪಿಪಿ ಅಕ್ಕನ ಹಾಸ್ಟೆಲು, ನಮ್ ಪರದಾಡು ಪ್ರಕೃತಿ ಅಕ್ಕನ ಹಾಸ್ಟೆಲ್ ಇದು. ಇವಾಗ ತಾನೇ ಅಕ್ಕನ ಊರಿಗೆ ಬಸ್ ಹತ್ತಿಸ್ಬಿಟ್ಟು ಬಂದೆ. ಆದ್ರೆ ಅಕ್ಕ ಇನ್ ಸ್ವಲ್ಪ ದಿವಸ ಊರಲ್ಲೇ ಇರಲ್ಲ. ನಾನ್ ಕೇಳಿದ ಹಾಸ್ಟೆಲ್ ಬಗ್ಗೆ ರೀ. ಅಯ್ಯೋ, ಪಿಪಿ ಅಕ್ಕ ಅಂದ್ರೆ ಹಾಸ್ಟೆಲ್ ವಾರ್ಡನ್ನು, ಅವ್ರ ಬಗ್ಗೆನೇ ಇವಾಗ ಮಾತಾಡಿದ್ ನಾನು. ಓ ಹೌದೇನ್ರಿ? ಅಂದಂಗ ಅಕ್ಕ ಯಾವ ತರ ರೀ? ಓದೋರ್ಗೆ ಸೂಪರ್ ಹೆಲ್ಪರು, ಅದೇ ತರ್ಲೆ ಮಾಡೋರ್ಗೆ ದೊಡ್ಡ ಹಿಟ್ಲರು. ನಮ್ಮ ಅಕ್ಕ ಅಂತಂದ್ರೆ ಅಲ್ಲಿರೋ ಹುಡುಗಿರಿಗೆಲ್ರಿಗೂ ಗಡ ಗಡ ಅಂತವ್ರು ಇದ್ರಲ್ರಿ, ನಮ್ಮಂತ ಓದೋರ್ಗೆ ಸಹಾಯ ಆಗ್ತೈತಿ. ಅಂದ್ರು ಥ್ಯಾಂಕ್ ಯು ಸೋ ಮಚ್. ಹಾಸ್ಟೆಲ್ ಯಾವ ಕಡೆ ಬರ್ತೈತಿ? ಹಿಂಗೆ ಸ್ಟ್ರೇಟ್ ಹೋಗಿ ಡೆಡ್ ಅಂಡ್ ರೈಟ್ ತಗೊಳ್ಳಿ, ಅಲ್ಲೇ ಇದೆ ಹಾಸ್ಟೆಲ್. ಥ್ಯಾಂಕ್ ಯು. ನಾನೇ ಬಿಡ್ತಾ ಇದ್ದೆ, ಆದ್ರೆ ಅರ್ಜೆಂಟ್ ಕೆಲಸ ಇದೆ. ನಡೀತೈತ್ರಿ, ನಡೀತೈತಿ. ಥ್ಯಾಂಕ್ ಯು, ಹೋಗಿ ಬರ್ತೇನೆ, ಬಾಯ್. ನನಗಿಷ್ಟು ಕಾಡ್ತಿದ್ದೀರಾ? ಈ ತರ ಹಿಂಸೆ ಕೊಟ್ರೆ ಯಾರೋ ಬದುಕಲ್ಲ ಅಷ್ಟೇ. OMG, ನೀನ್ ಬದುಕಿದ್ಯಲ್ಲ. ನೀವು ಓದಲ್ಲ, ನನಗೂ ಓದಕ್ ಬಿಡಲ್ಲ. ದೇವ್ರಂತೂ ನಿಮಗ್ ಒಳ್ಳೇದ್ ಮಾಡಲ್ಲ. ನೋಡಮ್ಮ, ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಈ ಗಿಡ ಮರ ಎಲ್ಲ ಯಾಕೆ ಹೇಳು? ಪ್ರಕೃತಿ ಅಕ್ಕನ ಮುಂದೆ ಓಟ್ ಕೇಳಕ್ ಬಂದಿರೋ ರಾಜಕಾರಣಿಗಳ ತರ ಇರ್ತೀರಾ. ಇಲ್ಲ ಅಂದ್ರೆ ಅಧಿಕಾರಕ್ಕೆ ಬಂದಿರೋ ಸರ್ಕಾರ ತರ ದಬ್ಬಾಳಿಕೆ ಮಾಡ್ತೀರಾ. ಯಾಕೆ ಇಷ್ಟೊಂದು ಕೋಪ? ಕೋಪನ? ನಿನ್ ಮೇಲೆ ತುಂಬಾ ಕೋಪ ಬಂಗಾರ. ಅದೇ ಯಾಕೆ ನನ್ ಮೇಲೆ ಇಷ್ಟೊಂದು ಕೋಪ ಅಂತ? ನಮ್ಗೆ ಎಕ್ಸಾಮ್ ಟೈಮಲ್ಲೆಲ್ಲ ನಾವ್ ಎಷ್ಟೇ ಓದಿದ್ರು ಬರೀ 35%. OMG, ಆದ್ರೆ ನಿಂದು 98%. ನಮ್ ಸ್ಟಮಕ್ ಎಲ್ಲ ಉರಿ ಉರಿ. ಆ ವಾರ್ಡನ್ ಬೈಯುವಾಗೆಲ್ಲ ನಿನ್ನನ್ನೇ ಉದಾಹರಣೆ ಕೊಟ್ಟು ಬೈತಾರೆ. ಅದಕ್ಕೆ ನೀ ಓದೋದು ನಿಮಗೆ ನಿಲ್ಸಿ, ನಿನ್ ಬುಕ್ ಎಲ್ಲ ಹರಿದು ನಿನ್ ಕಾಟ ಕೊಡಕ್ ಬಂದಿದೀವಿ. ನನಗೆ ಓದೋದ್ ಬಿಡಿ. ನಾನು ಓದ್ಬೇಕು. ನನ್ನ ಅಕ್ಕ ಕಂಪ್ಲೇಂಟ್ ಮಾಡ್ತೀನಿ. ಅವ್ರು ಬಂದೇ ಬರ್ತಾರೆ. ಮ್ಯಾಲಿಂದ ನಿಮ್ಮ ಅಕ್ಕ ಬರಂಗಿಲ್ಲ. ನಿಮ್ಮ ಅಕ್ಕ ಕೆಲಸದ ಮೇಲೆ ಊರಿಗೆ ಹೋಗ್ಯಾಳ. ನಿಮ್ಮ ಆಟಕ್ಕೆ ಬರಬ್ಬರಿ ಬ್ರೇಕ್ ಹಾಕೋದೆ ನಾನು. ಹೆದ್ರಕ್ಕೆ ಹೋಗ್ಬೇಡ್ರ. ನಾವ್ ಯಾಕಮ್ಮ ನಿನಗೆ ಹೆದರ್ಕೊಳ್ಳೋಣ? ಅದಿರ್ಲಿ, ನೀನ್ ಯಾರು ಅಂತ ಮೊದ್ಲು ಹೇಳು. ಧಾರವಾಡದ ಹುಡುಗಿ. ದ ಅಂದ್ರೆ ಧಾರಾಳ ಮನ್ಸಿರೋ, ರ ಅಂದ್ರೆ ರಗಡಾಗಿ ಬದುಕಿರೋ, ವ ಅಂದ್ರೆ ವಂಶದಲ್ಲಿ ಹುಟ್ಟಿರೋ, ದ ಅಂದ್ರೆ ಡಾಲ್. ನನ್ನ ಹೆಸರು ಮಲ್ಲಿ ಅಂತ. ನನ್ನ ಪ್ರೀತಿಯಿಂದ ನನ್ನ ಫ್ಯಾನ್ಸ್ ಧಾರವಾಡದ ಗಂಬಿ ಅಂತ. ನೀ ಗೊಂಬೆನಾರು ಆಗಿರೋ ಕೊಂಬೆನಾರು ಆಗಿದ್ರು, ನಾನ್ ಯಾಕೆ ನಿನಗೆ ಹೆದರ್ಕೊಳ್ಳಿ? ವೇಟ್, ನಿನ್ನ ಹೆಸರು ತಗಡ್ತಾರಲ್ಲ. ನಿನ್ ಫೋನಿಂದ ಅವ ಮಂಜ ಕಟ್ತಾನಲ್ಲ, ಮತ್ತೆ ಇದು ಹಾಕೊಂಡಿರೋ ಡ್ರೆಸ್ ನಿಜ ಇಂತ್ರ ಮನೋಜ್. ಸಾಕು. ನಿನ್ನ ಪಕ್ಕ ಪ್ರಕೃತಿ ಅಕ್ಕನೇ ಕಳ್ಸಿರೋದು ಅಂತ ನಂಗೆ ಗೊತ್ತಾಯ್ತು. ನೀನ್ ಯಾಕೆ ಈ ಕೊಂಬೆಗೆ ಹೆದರ್ಕೋತಿದ್ಯಾ? ಕನ್ವರ್ಗಿ ಕುಮಾರಿ, 15 ವರ್ಷ ಆತಲ್ಲ ನೀ ಲವ್ ಮಾಡಕತ್ತ ಬಾಜು ಮನಿ ಹುಡುಗನ್ನ. ಮೊನ್ನೆ ಬಂದಿದ್ದಲ್ಲ ನಿನಗೆ ಬೆಟ್ಟ ಹಾಕಂತಂದೆ. ಮೊನ್ನೆ ಹಾಸ್ಟೆಲ್ಗೆ ಬಂದಿದ್ದ ನೋಡಿದೆ. 8847373401 ನಿಮ್ಮ ಅಪ್ಪ ನಂಬರ್ ಅಲ್ಲ. ವಾಟ್ಸಪ್ನಾಗ ವಾಯ್ಸ್ ಮೆಸೇಜ್ ಕಳಿಸ್ಲಿ, ಡೈರೆಕ್ಟ್ ಕಾಲ್ ಮಾಡ್ಬಿಡ್ಲಿ. ಸಾಕು. ನೀವು ತುಂಬಾ ಟ್ಯಾಲೆಂಟೆಡ್ ಅಂತ ಗೊತ್ತಾಯ್ತು. ಬಂದ್ರೆ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅತಿ ವಿನಯಂ ದೂರ್ತ ಲಕ್ಷಣ. ಅತಿ ವಿನಯ ನಂಗೆ ಆಗಂಗಿಲ್ಲ. ಹೋಗೋ ಅತ್ಕೋ.
ಸಿಗಾತಿಲ್ಲ. ಆದ್ರೂ ಒಂಥರ ಮಜಾ ಆಯ್ತು. ಮರ್ಯಾದೆ ಕೊಟ್ಟು ಸಾಕಾಗಿತ್ತು. ಈಗ ನನಗೆ ಸಿಗಾತೈತಲ್ಲ ಚೊಕ್ಕ ಐತಿ. ನಂದು ಉಡಾಳ್ಗಿರಿನ ತಡ್ಕೊಳಾರ್ದು ಧಾರವಾಡದವ್ರು ಹಾಸ್ಟೆಲ್ದವ್ರು ನಂಗೆ ಓದ್ದವ್ರು ಹಾಕಿದ್ರೆ. ಆದ್ರೆ ಈಗ ಪ್ರಕೃತಿ ಬರುತ್ತಲ್ಲ, ನಾನ ರಾಜ ನಾನ ರಾಣಿ. ಈ ಧಾರವಾಡ ಗೊಂಬಿ ಅದಾಳಂತ ಗೊತ್ತಿದ್ರು ಇಷ್ಟೊತ್ನಾಗ ಮಲ್ಕೊಂಡಾರ. ಏಯ್ ಅದಳ್ಳೆ, ನೀವಿಬ್ರು ಲೆಸ್ಬಿಯನ? ಅಯ್ಯೋ ಅಯ್ಯೋ ಹಂಗೇನಿಲ್ಲ ಅಕ್ಕ. ಛೀ, ಹಿಂಗೆ ಯಾಕೆ ಮಲ್ಕೊಂಡ್ರಿ ಮತ್ತಿಬ್ರು? ಅಸಹ್ಯ ಅಕ್ಕ ಬಿಟ್ಕಾರ್ಲಿ ಇರ್ಲಿಲ್ಲ ಅಕ್ಕ, ನಿದ್ದೆ ಬರ್ತಿತ್ತು ಅದಕ್ಕೆ ಮಲ್ಕೊಂಡ್ವಿ. ಏ ಕಾರಿಡೋರಿಂದ ಕಸ ಹೋಗ್ರಿ ಇಬ್ರು ಹೋಗ್ರಿ. ಮೊನ್ನೆ ಔಟಿಂಗ್ ಇಂದ ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಹೋಗಿದ್ದೆಲ್ಲ, ಹೇಳಿ ನಿಮ್ಮ ಅಪ್ಪನ ಮುಂದೆ. ಹೋಗಿ ಹೋಗಿ ಸಾಕು, ನಾಟಕ ಹೊಡಿಬೇಡ ನನ್ನ ಮುಂದೆ. ಹೋಗು ಜಲ್ದಿ, ನೆಟ್ಟ ಹೊಡಿರಿ. ಹಿಂಗೆ ನಾವು ಅಪ್ಪ, ಇವತ್ತಾರು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಬಿಡಪ್ಪ ಕೃಷ್ಣ, ಪ್ಲೀಸ್. ಕಾಳಿ ಅಕ್ಕ, ಯಾಕೆ ಹೆದರತ್ತೀರ? ಕೂಡ ಹೆದರಬೇಡ, ನಾ ಏನು ತಿಂತೇನೆ ನಿನಗೆ. ನಿನ್ನ ಹೆಸರು ವೀರ ವೆಂಕಟ ಸತ್ಯಶಿವ ಸುಂದರಿ ಕನ್ಯಾಕುಮಾರಿ ಹೌದಲ್ಲ? ನಿನಗೆ ಪ್ರೀತಿಯಿಂದ ಅಲ್ತಡಿ, ನಿನಗೆ ಕಾಡ್ಸಾಕಂತ ಕಾಳಿ ಅಂತ ಕರೀತಾರೆ. ಹೌದು ಅಕ್ಕ, ನನ್ನ ಪೂರ್ತಿ ಹೆಸರು ನಿಮ್ಗೆ ಹೆಂಗೆ ಗೊತ್ತಾಯ್ತು? ಎಲ್ಲರೂ ಕಣ್ಣಿಗೆ ಎಣ್ಣೆ ಹಾಕೊಂಡು ಓದಿದ್ರೆ ನೀನು ಅದೇ ಎಣ್ಣೆಗೆ ಬತ್ತಿ ಹಾಕಿ ದೀಪ ಹಚ್ಚಿ ಓದಾಕತ್ತಿ. ಹೋದ ವರ್ಷ 98% ತೆಗ್ದಿ, ಈ ವರ್ಷ 100% ತೆಗಿಬೇಕಂತಂದು ಪೂಜಾ ಅಲ್ದ ಹೋಮ ಮಾಡ್ಸಕತ್ತೀನ. ಹೌದು ಅಕ್ಕ, ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಕ್ಕ. ಹೌದು, ನಾನು ಒಂಥರ ಯೋಗರಾಜ್ ಭಟ್ದವ್ರ ಲಿರಿಕ್ಸ್ ಇದ್ದಂಗೆ, ಅರ್ಥ ಆಗಂಗಿಲ್ಲ ಆದ್ರೆ ಮಜಾ ಕೊಡ್ತೀನಿ. ಅಕ್ಕ, ನಾನು ಯಾವ ಥರ? ನೀನು ಒಂಥರ ಜಯನ್ ಕಾಯ್ಕಿನಿ ಅವ್ರ ಸಾಂಗ್ ಹೆಂಗೆ ಬರೀ ಬರೀ ಕೇಳ್ಬೇಕನ್ಸ್ತದಲ್ಲ, ಹಂಗೆ ನಿನ್ಗೆ ಹಾಸ್ಟೆಲ್ ಹುಡುಗಿಯರು ನಿನ್ಗೆ ಬರೀ ಬರೀ ರ್ಯಾಗಿಂಗ್ ಮಾಡ್ಬೇಕನ್ನಿಸ್ತದೆ. ಆದ್ರೆ ನೀ ಚಿಂತೆ ತೊಗೋಬೇಡ, ಓದ್ ನೀ ಚಂದಗೆ, ನಾ ಹೋಗಿ ಬರ್ತೇನೆ. ಹಳೆ ಪಾತ್ರೆ ಹಳೆ ಕಬ್ಬುಣ ಹಳೆ ಪೇಪರ್ ಥರ ಹೋಯ್ ಅನಿಸುತ್ತಿದೆ ಯಾಕೋ ಎಂದು ನಾನು ಓದಬೇಕು ಇಂದು ಎಂದು ಎಂದೆಂದು. ಕೃಷ್ಣ 98 ಅಲ್ಲ 100 ಮಾರ್ಕ್ಸ್ ಕೊಡೋಂಗೆ ಮಾಡೋ ಕೃಷ್ಣ. ಯಾಕೆ ಡಲ್ಲಾಗಿದ್ಯಾ? ನಂಗೆ ಮೊಬೈಲ್ ನೋಡಿ ಬೋರ್ ಆಗೋಗಿದೆ ಕಣೆ, ಓದಕ್ಕೆ ಮನ್ಸಾಗ್ತಾ ಇಲ್ಲ. ನೀನೊಂದು ಆಟ ಹೇಳ್ಕೊಡ್ಲಾ? ಯಾವತ್ತ? ಆಮ್ ಚೂರಿ, ಚಪ್ಪಲ್ ಚೂರಿ, ಖಾರ ಮಸಾಲ, ಪಾನಿಪುರಿ. ಆಮ್ ಚೂರಿ, ಚಪ್ಪಲ್ ಚೂರಿ, ಖಾರ ಮಸಾಲ, ಪಾನಿಪುರಿ. ಏನು ಸಣ್ಣ ಹುಡುಗರ ಗತೆ ಆಡ್ತೀರಿ? ಏನಿದೆ ಆಡತಿರೋದು ನೀವು? ಓದೋದಿಲ್ಲ ನಿಮ್ಗೆ? ಇದೆ ಯಾವಾಗ ಓದ್ಕೋತೀರಿ? ಆಡೋದಿದ್ರೆ ಆಡ್ರಿ. ಒಂದು ಕೆಲಸ ಮಾಡ್ತೀರಿ, ನಾ ಹಿಡಿತೆ ಮಾಡ್ತೀರಿ? ಸ್ವಲ್ಪ ಕಾಲು ಮಸಾತಿತ್ತು, ಕಾಲು ಹತ್ತೀರಿ? ಅದೆಲ್ಲ ಓದಕ್ಕಾಗಲ್ಲ. ನನಗೂ ಓದಕ್ಕಾಗಲ್ಲ. ಯಾಕೆ? ನೀವು ಆಟ ಆಡಿದ್ದು ಎಲ್ಲರ ಮುಂದೆ ಹೇಳೇನ? ಮಾಡ್ತೀವಿ. ಹಾಂ, ಮತ್ತೆ ಒತ್ರಿ ಒತ್ರಿ. ನಮ್ಗಳ ಹತ್ರನೇ ಕಾಲು ಹೊತ್ತಿಸ್ಕೊಂಡ್ಬಿಟ್ಲು. OMG, ಇಡೀ ಕಾರಿಡಾಲ್ನ ನನ್ನ ಹತ್ರ ಕ್ಲೀನ್ ಮಾಡ್ತಿದ್ದಾಳೆ. ಹೌದು ಮಾರೆ, ಯಾರು ಮಾರೆ ಅವಳು? ಅವಳಂತಕ್ಕೆ ಇಲ್ಲಿಗೆ ಬಂದದ್ದು? ಅಯ್ಯೋ, ಪ್ರಕೃತಿ ಅಕ್ಕ ಊರಿಗೆ ಹೋಗಿದಾರಂತೆ. ಅಕ್ಕ ಬರೋವರೆಗೂ ನಮ್ಮೆಲ್ರಿಗೂ ಅವಳೇ ವಾರ್ಡನ್ ಅಂತೆ. ಅವಳ ಹೆಸರು ಮಲ್ಲಿ ಅಂತ, ಧಾರವಾಡದಿಂದ ಬಂದಿದ್ದಾಳೆ. ಫುಲ್ಲು ಮಾಸು, ಸ್ವಲ್ಪ ಕ್ಲಾಸು. ಮಾತಾಡಿದ್ರೆ ಬೆಂಕಿ, ಕೆಣಕಿದ್ರೆ OMG, ಹೇಗಿರ್ಬೋದು ಇವಳು? ನೋಡ್ಬೇಕಲ್ಲ. ಹಲೋ ಮಿಸ್ ಗೋಸ್ಟ್, ಹಿಂಗೆ ಆಡ್ತಾ ಇದ್ರೆ ಆಗ್ಬಿಡ್ತೀಯ ಉಷ್ಟು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಅಣ್ಣ ನೀವು ಕನ್ನಡದವ್ರಾ? ಅಚ್ಚ ಕನ್ನಡದವ್ರು ಮೇಡಮ್. ಅಬ್ಬಬ್ಬಬ್ಬಬ್ಬಬ್ಬ, ನಿಮ್ಗೆ ಫ್ಯಾನ್ಸ್ ಮಾತ್ರ ಪಕ್ಕ ಕನ್ನಡದವರೇ ಬೇಕು. ಕುಡಿಯಕ್ ಕಾವೇರಿ ನೀರೇ ಬೇಕು, ತಿನ್ನಕ್ ಮಂಡ್ಯ ಜಿಲ್ಲೆ ಅಕ್ಕಿನೇ ಬೇಕು, ಉಳ್ಕೊಳಕ್ ಬೆಂಗಳೂರು ಜಾಗನೇ ಬೇಕು. ಆದ್ರೆ ಮಾತಾಡಕ್ಕೆ ಮಾತ್ರ ಇಂಗ್ಲಿಷ್ ಏನೋ ಇವ್ರ ಮನೆ ದೇವ್ರು ಅನ್ನಂಗ್ ಆಡ್ತೀರಾ.
ಈ ತರದ್ ಇಂಗ್ಲಿಷ್ ತಗೊಂಬಂದ್ಬಿಟ್ಟು ಯಾಕೆ ಮೇಡಮ್ ಏನೇನೋ ಮಾತಾಡ್ತಾರೆ ನಮ್ಮ ಮೇಡಮ್ ಬಗ್ಗೆ.